ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲ್ಸ್ ವೈಬ್ಸ್. ಸೊ ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಒಂದು ನೈಕಾ ಹಾಲ್ ಆಬ್ವಿಯಸ್ಲಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲು ನಾನು ಈ ಸೆಟಾಫಿಲ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಇದರಿಂದ ಮುಖ ಎಲ್ಲ ಹೈಡ್ರೇಟ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ. ಇದನ್ನು ಯಾವ ಸ್ಕಿನ್ ಟೈಪ್ದವರು ಆದರೂ ಕೂಡ ಯೂಸ್ ಮಾಡ್ಬೋದು, ಓಕೆನಾ. ಇವಾಗ ನಾನು ಈ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ಇದು ದ ಡರ್ಮಾಕೋ ಅವ್ರದ್ದು. ಇದರಲ್ಲಿ 1% ಹೈಲುರಾನಿಕ್ ಸನ್ಸ್ಕ್ರೀನ್, ಆಕ್ವಾಜೆಲ್ ಮತ್ತು ಹೈಲುರಾನಿಕ್ ಆ್ಯಸಿಡ್, ವಿಟಮಿನ್ ಇ, ಫ್ರಾಗ್ರೆನ್ಸ್ ಫ್ರೀ ಇದೆ ಮತ್ತು SPF 50 ಇದೆ. ನೀವು ಯಾವುದೇ ಸನ್ಸ್ಕ್ರೀನ್ ತೊಗೊಂಡ್ರೂ ಕೂಡ 50+ SPF ಇರೋದನ್ನು ತೊಗೊಳ್ಳಿ, ಆಯಿತಾ. ಸೊ ಲೆಟ್ಸ್ ಅಪ್ಲೈ ದಿಸ್. ಓಕೆ, ಸನ್ಸ್ಕ್ರೀನ್ ಹಚ್ಕೊಂಡ್ಮೇಲೆ ನೀವು ಸಡನ್ನಾಗಿ ಹೊರಗಡೆ ಹೋಗೋ ಹಾಗಿಲ್ಲ. ಒಂದು 15 ಮಿನಿಟ್ಸ್ ಆದಮೇಲೆ ನೀವು ಹೊರಗಡೆ ಹೋಗಬೇಕಾಗುತ್ತೆ. ಯಾಕಂದರೆ ಅದು ಕಂಪ್ಲೀಟಾಗಿ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಬೇಕು, ಅದಕ್ಕೆ. ಓಕೆನಾ. ಓಕೆ, ಇವಾಗ ಏನು ಮಾಡೋದು, ಕನ್ಸೀಲರ್ ಯೂಸ್ ಮಾಡೋಣ. ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತು, ನನಗೆ ಈ ಕನ್ಸೀಲರ್ ಅಂದರೆ ತುಂಬ ಇಷ್ಟ, ಮೆಬಿಲಿನಿಂದ. ಇವಾಗ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೇನೆ. ಏನಿಲ್ಲ, ಕನ್ಸೀಲರು ಚೆನ್ನಾಗಿ ಬ್ಲೆಂಡ್ ಆಗಿ ಅಪ್ಲೈ ಆಗಲಿ ಅನ್ನೋ ಕಾರಣಕ್ಕೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ ಅಷ್ಟೇ. ನೀವು ಈ ಥರ ಡ್ಯಾಬ್ ಮಾಡಬೇಕಾಗುತ್ತೆ. ಈ ಥರ ಡ್ರ್ಯಾಗ್ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗಲ್ಲ. ಇವಾಗ ನೀವು ನೋಡ್ಬೋದು, ಡಿಫ್ರೆನ್ಸ್ ಕಾಣಿಸ್ತಿದೆ. ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಇತ್ತು, ಅದೆಲ್ಲ ಹೋಗಿದೆ ಇವಾಗ. ಇವಾಗ ಈ ಲಿಪ್ ಬಾಮನ್ನು ಯೂಸ್ ಮಾಡ್ತಿದ್ದೇನೆ. ನೀವು ಸಾಧ್ಯ ಆದರೆ ಆದಷ್ಟು ಬೇಗ ಲಿಪ್ ಬಾಮನ್ನು ಯೂಸ್ ಮಾಡಿ. ನೀವು ಲಿಪ್ಸ್ಟಿಕ್ ಹಚ್ಚೋವರೆಗೂ ನಿಮ್ಮ ಲಿಪ್ಸು ಕೂಡ ಹೈಡ್ರೇಟ್ ಆಗುತ್ತೆ. ಇಟ್ ಗಿವ್ಸ್ ಅ ಬ್ಯೂಟಿಫುಲ್ ಟಿಂಟ್. ಓಕೆ, ಇವಾಗ ಕನ್ಸೀಲರನ್ನು ಇದು ವಾಟ್ ಇಸ್ ದಿಸ್, ಕಾಂಪ್ಯಾಕ್ಟ್ ಪೌಡರ್, ಈ ಕಾಂಪ್ಯಾಕ್ಟ್ ಪೌಡರಿಂದ ಏನದು ಸೆಟ್ ಮಾಡ್ತೇನೆ. ಮತ್ತು ಸೇಮ್ ಕಾಂಪ್ಯಾಕ್ಟ್ ಪೌಡರನ್ನು ನಾನು ಫೇಸ್ ಎಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಒಂಥರ ಮ್ಯಾಟ್ ಫಿನಿಶ್, ಇದು ಚೆನ್ನಾಗಿ ಒಂಥರ ಮ್ಯಾಟ್ ಫಿನಿಶ್ ಕೊಡುತ್ತೆ. ನೋಡಿ ಎಷ್ಟು ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತಿದೆ ಮುಖ ಅಂತ. ಓಕೆ, ಇವಾಗ ಬ್ರೋಸ್. ನನಗೆ ಥಿನ್ ಐಬ್ರೋಸ್ ಇದೆ, ಸೊ ಸ್ವಲ್ಪ ಐ ಡೋಂಟ್ ನೋ, ನೀಟಾಗಿ ಶೇಪ್ ಕೊಡ್ತೀನಿ, ಆಯಿತಾ. ಐ ವಿಲ್ ಯೂಸ್ ದಿಸ್ ಮಿಸ್ ಕ್ಲೇರ್ ಐಬ್ರೋ ಪೆನ್ಸಿಲ್. ಇದು ಬ್ರೌನ್ ಕಲರಲ್ಲಿದೆ, ಡಾರ್ಕ್ ಬ್ರೌನ್, ಶೇಡ್ ನಂಬರ್ 2. ಸೊ ಇದನ್ನು ಯೂಸ್ ಮಾಡೋಣ. ನಿಮಗೆ ಆಲ್ರೆಡಿ ಥಿಕ್ ಬ್ರೌನ್ ಬ್ರೋಸ್ ಇದ್ದರೆ ನೀವು ಇದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ.
ನೀಟಾಗಿ ಥ್ರೆಡಿಂಗ್ ಮಾಡಿಸ್ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಂತರ ತಿನ್ ಬ್ರೌಸ್ ಏನಾದರೂ ಇದ್ದರೆ ಈ ಥರ ಶೇಪ್ ಕೊಟ್ಬಿಡಿ. ತುಂಬ ಡಾರ್ಕಾಗೂ ಕೂಡ ಏನೂ ಬರೆಯಲ್ಲ ನಾನು, ಅಷ್ಟೇ ವಿಸಿಬಲ್ ಇದ್ದರೆ ಸಾಕು. ನೈಸ್. ಓಕೆ, ನೆಕ್ಸ್ಟ್ ಏನು, ಐಸ್. ಸುಮ್ಮನೆ ಮಸ್ಕರಾ ಅಷ್ಟೇ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಐಲೈನರ್ ಕೂಡ ಯೂಸ್ ಮಾಡ್ಬೋದು. ಸೊ ಐ ಆಮ್ ನಾಟ್ ಅ ಮಸ್ಕರಾ ಪರ್ಸನ್, ಐ ವಿಲ್ ಗೋ ವಿತ್ ಐಲೈನರ್ ಓನ್ಲಿ. ನಾನು ಸ್ವಿಸ್ ಬ್ಯೂಟಿಯಿಂದ ಈ ಐಲೈನರನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಂದರೆ ಈ ಕಡೆ ಟಿಪ್ ಇದೆ ಮತ್ತು ಇನ್ನೊಂದು ಕಡೆ ಈ ಥರ ಸ್ಟ್ಯಾಂಪ್ ಇದೆ. ಸಿ ಹಿಯರ್. ಸೊ ಸುಮ್ಮನೆ ಹಿಂಗೆ ಹಚ್ಕೊಂಡ್ಬಿಡೋದು, ಈ ಕಡೆ ಅನ್ಇವನ್ ಆಗುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಓಕೆ, ಸೊ ಇವಾಗ ನಾನು ಟಿಪ್ಪನ್ನು ಯೂಸ್ ಮಾಡ್ತೀನಿ, ಆಯಿತಾ. ನನಗೆ ಕ್ಯಾಮ್ರಲ್ಲಿ ನೋಡಿ ಮಾಡೋಕ್ಕಾಗಲ್ಲ, ಸೊ ಐ ವಿಲ್ ಯೂಸ್ ದಿಸ್ ಮಿರರ್ ವಿಚ್ ಈಸ್ ಇನ್ಸೈಡ್ ದಿಸ್ ಕಾಂಪ್ಯಾಕ್ಟ್ ಪೌಡರ್. ತುಂಬ ಥಿನ್ ಲೇಯರನ್ನು ಅಪ್ಲೈ ಮಾಡ್ತೀನಿ. ಆಮೇಲೆ ಒಂಚೂರು ಥಿಕ್ ಮಾಡ್ಕೊತೀನಿ. ವಿಂಗ್ ಇಷ್ಟ ಇದ್ದರೆ ವಿಂಗ್ ಮಾಡ್ಕೋಬೋದು, ಅಥವಾ ಸುಮ್ಮನೆ ಮೇಲ್ಗಡೆ ಈ ಥರ ಡ್ರಾ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕಣ್ಣು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಬ್ಲಷ್ ಯೂಸ್ ಮಾಡ್ತೀನಿ, ಆಯಿತಾ. ಇವಾಗ ನಾನು ಇನ್ಸೈಡ್ ಕಂಪ್ನಿಯವ್ರದ್ದು ಲಿಪ್ ಆ್ಯಂಡ್ ಚೀಕ್ ಟಿಂಟನ್ನು ಯೂಸ್ ಮಾಡ್ತಿದ್ದೀನಿ. ಈ ಕಲರ್ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ. ಮತ್ತು ಸ್ಟೂಡೆಂಟ್ಸ್ ಏನಾದರೂ ಇದ್ದರೆ ಇದು ತುಂಬಾ ಅಫೋರ್ಡೆಬಲ್. ಇದನ್ನು ನೀವು ಕೈಯಿಂದನೂ ಬ್ಲೆಂಡ್ ಮಾಡ್ಬೋದು ಅಥವಾ ಬ್ರಷಿಂದನೂ ಬ್ಲೆಂಡ್ ಮಾಡ್ಬೋದು. ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಕಲರು, ಪ್ರಿಟಿ. ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣ್ತೈತೆ ಕಲರು. ನೈಸ್. ಇದನ್ನು ನೀವು ಲಿಪ್ ಮೇಲೆ ಕೂಡ ಯೂಸ್ ಮಾಡ್ಬೋದು, ಓಕೆನಾ. ಸೊ ಮೊದಲು ನಾನು ಲಿಪ್ ಲೈನರ್ ಯೂಸ್ ಮಾಡಿಕೊಂಡು ಆಮೇಲೆ ಇದನ್ನೇ ಒಳಗಡೆ ಅಪ್ಲೈ ಮಾಡ್ತೀನಿ. ಇವಾಗ ನಾನು ಈ ಲಿಪ್ ಲೈನರನ್ನು ಯೂಸ್ ಮಾಡ್ತಿದ್ದೀನಿ. ಇದು ಯಾವ ಬ್ರ್ಯಾಂಡು ಏನು ಎಲ್ಲ ಹೋಗ್ಬಿಟ್ಟಿದೆ, ಬಟ್ ಶೇಡ್ ಮಾತ್ರ 04 ಐಮ್ ಗೇಮ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇವಾಗ ಸೇಮ್ ಲಿಪ್ ಟಿಂಟನ್ನು ಯೂಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಮತ್ತು ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. That is what it counts the most. I know I am avoiding the camera so much. This is my first time, so please try to understand. Okay, this is my makeup.
ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮೇಲೆ ಬೇಕಾದರೆ ಇನ್ನೊಂದು ಸರಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ನಾನು ಬರೀ ಈ ಶೂಟ್ಗೋಸ್ಕರ ಅಷ್ಟೇ ಈ ಮೇಕಪ್ಪನ್ನು ಕ್ರಿಯೇಟ್ ಮಾಡಿರೋದು ಲುಕ್ಕು. ಸೊ ಐ ಡೋಂಟ್ ನೀಡ್ ಇಟ್ ದ್ಯಾಟ್ ಮಚ್. ಹೊರಗಡೆ ಏನಾದರೂ ಹೋಗ್ತಿದ್ರೆ ಯು ಕ್ಯಾನ್ ಯೂಸ್ ಇಟ್. ಓಕೆ, ಸಿಕ್ಕಾಪಟ್ಟೆ ಶೆಕೆ ಇದೆ. ಇಟ್ಸ್ ಓಕೆ. ಹಲೋ ಎವ್ರಿವನ್, ಐ ಆಮ್ ಬ್ಯಾಕ್ ಅಗೇನ್. ಓಕೆ, ಸದ್ಯಕ್ಕೆ ನೈಕಾ ಹಾಲನ್ನು ಮಾಡೋಣ. ಸೊ ರೀಸೆಂಟಾಗಿ ಪಿಂಕ್ ಫ್ರೈಡೇ ಸೇಲ್ ಇತ್ತಲ್ಲ, ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಅಪ್ ಟು 60% ಆಫರ್ ಇತ್ತು. ಸೊ ಆವಾಗ ನನಗೆ ಏನೇನು ಅವಶ್ಯಕತೆ ಇದೆಯೋ ಎಲ್ಲನೂ ಒಂದೇ ಸರಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್. ಮೊದಲು ಈ ಪುಟ್ಟದಾಗಿರೋ ಪ್ಯಾಕೇಜನ್ನು ಓಪನ್ ಮಾಡೋಣ. ನೈಕಾದವರು ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಯಾವುದೇ ಪ್ರಾಡಕ್ಟ್ಸು ಕೂಡ ಡ್ಯಾಮೇಜ್ ಆಗಿರಲ್ಲ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಸೊ ಇದರಲ್ಲಿ ಏನಿದೆ ಲೆಟ್ಸ್ ಸಿ. ಇಟ್ಸ್ ಅ ಬ್ಯೂಟಿಫುಲ್ ಲಿಪ್ಸ್ಟಿಕ್ ಫ್ರಮ್ ಫೇಸಸ್ ಕ್ಯಾನಡಾ, ಕಂಫಿ ಮ್ಯಾಟ್ ವಾವ್ ರೇಂಜಲ್ಲಿ. ಶೇಡ್ ನಂಬರ್ ಬಂದು 07 ಕೋಕೋವಾ ಕ್ರಶ್. ಬ್ಯೂಟಿಫುಲ್ ಬ್ರೌನ್ ಶೇಡ್ ಇದೆ ಇದು. ಓಕೆ, ಲೆಟ್ಸ್ ಸಿ ಹೇಗಿದೆ ಅಂತ. ಮತ್ತು ಅವ್ರು ಏನು ಕ್ಲೇಮ್ ಮಾಡ್ತಾರೆ ಅಂದರೆ ಇಟ್ ಗಿವ್ಸ್ ಅ ಮ್ಯಾಟ್ ಫಿನಿಶ್, ಫಾರ್ಮುಲೇಷನ್ ಲಿಕ್ವಿಡ್ ಫಾರ್ಮುಲೇಷನ್ ಇದೆ, ಮತ್ತು ಎಲ್ಲ ಸ್ಕಿನ್ ಟೈಪ್ದವರು ಕೂಡ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಇಂಡಿಯನ್ ಸ್ಕಿನ್ ಟೋನ್ ಮೇಲೆ ಸಖತ್ತಾಗಿ ಸೂಟ್ ಆಗುತ್ತೆ. ಆಮೇಲೆ ಇಟ್ ಹ್ಯಾಸ್ ಹೈಲುರಾನಿಕ್ ಆ್ಯಸಿಡ್ ಫಾರ್ ನೋ ಡ್ರೈನೆಸ್ ಆನ್ ದ ಲಿಪ್ಸ್. ಮ್ಯಾಟ್ ಫಿನಿಶ್ ಕೊಟ್ಟರೂ ಕೂಡ ಲಿಪ್ಸು ಡ್ರೈ ಆಗಿ ಕಾಣೋದಿಲ್ಲ. ಮತ್ತು 8 hour ಲಾಂಗ್ ಸ್ಟೇ. ಇಟ್ ಸ್ಟೇಸ್ ಆನ್ ದಿ ಲಿಪ್ಸ್ ಫಾರ್ ಮೋರ್ ದ್ಯಾನ್ 8 hours. ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಫರ್ ಪ್ರೂಫ್ ಮತ್ತು ಸ್ಮಜ್ ಪ್ರೂಫ್ ಅಂತ ಹೇಳ್ತಿದ್ದಾರೆ. ಅದನ್ನು ಕೂಡ ಚೆಕ್ ಮಾಡೋಣ ಇವಾಗ. ಆಮೇಲೆ ಇಟ್ ಹ್ಯಾಸ್ 10 ವರ್ಸಟೈಲ್ ಶೇಡ್ಸ್. ಬ್ರೌನಲ್ಲಿ, ಪಿಂಕಲ್ಲಿ, ಪ್ಲಮಲ್ಲಿ ಮತ್ತು ರೆಡ್ಸಲ್ಲಿ ಇದೆ. ನಾನು ತೊಗೊಂಡಿರೋದು ಬ್ರೌನಲ್ಲಿ. ಓಕೆ, ದಿಸ್ ಈಸ್ ಇಟ್. ಇವಾಗ ಓಪನ್ ಮಾಡಿ ನೋಡೋಣ. ಐ ಆಮ್ ಸೋ ಎಕ್ಸೈಟೆಡ್, ಎಸ್ಪೆಷಲಿ ಅಬೌಟ್ ದಿಸ್ ಲಿಪ್ ಶೇಡ್. ಟಿಪ್ಪು ಚೆನ್ನಾಗಿದೆ. ಕೈ ಮೇಲೆ ಸ್ವಾಚ್ ಮಾಡಿಬಿಡ್ತೀನಿ ಆಯಿತಾ. ಹೇಗೆ ಮಾಡಲ? ನೈಸ್, ನನಗಿಷ್ಟ ಆಯಿತು. ಲಿಪ್ಸ್ ಮೇಲೆ ಹೇಗೆ ಕಾಣಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಸೊ ನೆಕ್ಸ್ಟ್ ವಿಡಿಯೋಸಲ್ಲಿ ಮೇಕಪ್ ವಿಡಿಯೋ ಅಥವಾ ವ್ಲಾಗಲ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್ ಅ ಲಾಟ್. ಓಕೆ, ಫಸ್ಟ್ ಪ್ಯಾಕೇಜಿಂಗ್ ಮುಗೀತು. ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ದಿಸ್ ಈಸ್ ವೆರಿ ಬಿಗ್. ಇಟ್ ಹ್ಯಾಸ್ 10 ಪ್ರಾಡಕ್ಟ್ಸ್ ಐ ಥಿಂಕ್. ನೋಡಿ, ಪ್ಯಾಕೇಜಿಂಗ್ ಮಾತ್ರ ಎಷ್ಟು ಕೂಲ್ ಆಗಿದೆ. ಓಕೆ, ದಿಸ್ ಈಸ್ ಮೈ ಬಿಲ್. ಇದರಲ್ಲಿ ಏನಿದೆ ನೋಡೋಣ. ಇದು ಲ್ಯಾಕ್ಮಿ ಅವ್ರದ್ದು ಫೇಸ್ ಮಾಸ್ಕ್. ಏನಿಲ್ಲ, ಇದು ಆ್ಯಂಟಿ ಏಜಿಂಗ್. ಅಫ್ಕೋರ್ಸ್ LV 30 ಇನ್ ಅ ಮಂತ್, ಇನ್ ದಿಸ್ ಮಂತ್ ಓನ್ಲಿ. ಸೊ ಅದಕ್ಕೋಸ್ಕರ ಆ್ಯಂಟಿ ಏಜಿಂಗ್, ರೆಟಿನಾಲ್ ಮತ್ತು ವಿಟಮಿನ್ ಸಿ ಇರೋದು ಫೇಸ್ ಮಾಸ್ಕನ್ನು ತರಿಸಿದ್ದೀನಿ. ಸೊ ಏನಿಲ್ಲ, ಸುಮ್ಮನೆ ಆಫರ್ ಮೇಲೆ ಇತ್ತು ಮತ್ತು ರೆಟಿನಾಲ್ ಎಲ್ಲ ಇದೆಯಾ ಅಂತ ಕಾರಣಕ್ಕೆ ತೊಗೊಂಡಿದ್ದೀನಿ. ಯೂಸ್ ಮಾಡಿ ನೋಡಬೇಕು ಹೇಗಿದೆ ಅಂತ ಅಷ್ಟೇ. ವಿ ಹ್ಯಾವ್ ಒನ್ ಮೋರ್ ಪ್ಯಾಕೇಜಿಂಗ್ ಲೈಕ್ ದಿಸ್. ಇದರಲ್ಲಿ ಏನಿದೆ ನೋಡೋಣ. ಏನೋ ಬೀಳಿಸಿದೆ, ಮೇಕಪ್ ರಿಮೂವರ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಗಾರ್ನಿಯರ್ ಅವ್ರದ್ದು ಮಿಸೆಲ್ಲರ್ ಕ್ಲೆನ್ಸಿಂಗ್ ವಾಟರ್. ಇದು ಮೇಕಪ್ ರಿಮೂವರ್ ಥರ ನೀವು ಯೂಸ್ ಮಾಡ್ಬೋದು. ಯೂಸ್ ಮಾಡಿ ಆಮೇಲೆ ಇಲ್ಲಿ ಕಾಜಲೆಲ್ಲ ಹಚ್ಕೊಂಡಾಗ ಬರೀ ವಾಟ್ರಿಂದ ವೈಪ್ ಮಾಡಿದ್ರೆ ಹೋಗಲ್ಲ.
ವಾಟರ್ ಪ್ರೂಫ್, ಸ್ಮಜ್ ಪ್ರೂಫ್ ಯಾವುದಾದ್ರೂ ಪ್ರಾಡಕ್ಟ್ಸ್ ಇದ್ದರೆ ಇದನ್ನು ಯೂಸ್ ಮಾಡಿದ್ರೆ ಎಲ್ಲ ನೀಟಾಗಿ ವಾಶ್ ಆಗುತ್ತೆ. ಈ ಥರ ಕಾಟನ್ ಪ್ಯಾಡ್ಸನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಅದರ ಮೇಲೆ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಇದನ್ನು ಇವನ್ ನೀವು ಸೆನ್ಸಿಟಿವ್ ಸ್ಕಿನ್ ಇದ್ರೂ ಕೂಡ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಇಟ್ ಈಸ್ ರಿಯಲಿ ಗುಡ್. ಫೇಸು, ಐಸು, ಲಿಪ್ಸು ಎಲ್ಲಾದರೂ ಯೂಸ್ ಮಾಡ್ಬೋದು. ಮೇಕಪ್ ಎಲ್ಲೆಲ್ಲ ಅಪ್ಲೈ ಮಾಡ್ಕೋತಿರೋ ಅಲ್ಲೆಲ್ಲ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ವೆಲ್, ದಿಸ್ ಈಸ್ ಗುಡ್. ಇದರಲ್ಲಿ ಇನ್ನೊಂದು ರೇಂಜ್ ಬರುತ್ತೆ ಯೆಲ್ಲೋ ಕಲರ್ದು, ಅದು ಇದಕ್ಕಿಂತ ಚೆನ್ನಾಗಿದೆ. ಅದನ್ನು ಆ್ಯಕ್ಚುಲಿ ಯೂಶ್ವಲಿ ಮೇಕಪ್ ಆರ್ಟಿಸ್ಟ್ಸ್ ಏನಿರ್ತಾರಲ್ಲ ಅವರೆಲ್ಲ ಯೂಸ್ ಮಾಡ್ತಾರೆ ಮೋಸ್ಟ್ಲಿ. ನನಗೆಲ್ಲ ಇಷ್ಟೇ ಸಾಕು. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದ ಡರ್ಮಾ ಕಂಪ್ನಿಯವ್ರದ್ದು ಫೇಸ್ ವಾಶ್. ಸೊ ನಾನು ಕೋಜಿಕ್ ಆ್ಯಸಿಡ್ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಆ ಕಾರಣಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ಕ್ಲೆನ್ಸರ್ ನಾನು ಬೇರೆ ಯೂಸ್ ಮಾಡ್ತಿದ್ದೆ ಮುಂಚೆ. ಸೊ ಇವ್ರದ್ದು ಸನ್ಸ್ಕ್ರೀನ್ ತೊಗೊಂಡಿದ್ದೆ ನಾನು ಲಾಸ್ಟ್ ಟೈಮು, ಅದು ತುಂಬ ಚೆನ್ನಾಗಿ ಬಂದಿದೆ. ಸೊ ಆ ಕಾರಣಕ್ಕೆ ಕ್ಲೆನ್ಸರ್ ಟ್ರೈ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇದನ್ನು ತರಿಸ್ಕೊಂಡಿದ್ದೀನಿ. ಇಟ್ ಹ್ಯಾಸ್ 1% ಕೋಜಿಕ್ ಆ್ಯಸಿಡ್ ಫಾರ್ ಡೈಲಿ ಫೇಸ್ ವಾಶ್ ಫಾರ್ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಅಂತ ಹೇಳಿದ್ದಾರೆ. ಆಮೇಲೆ ಇಟ್ ಹ್ಯಾಸ್ 1% ನಿಯಾಸಿನಮೈಡ್, ಆಲ್ಫಾ ಐಬ್ಯೂಟಿನ್ ಅಂತ ಇದೆ. ಇದು 100 ml ಪ್ರಾಡಕ್ಟು. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವಾಗ ಹೇಳ್ತೀನಿ. ಕೋಜಿಕ್ ಆ್ಯಸಿಡು ತುಂಬಾ ಇಂಪಾರ್ಟೆಂಟು. ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದರೂ ಜಾಸ್ತಿ ಇದ್ದರೆ, ನನಗೆ ಅಷ್ಟೊಂದಿಲ್ಲ, ಮೊದಲೆಲ್ಲ ತುಂಬಾ ಇತ್ತು, ಬಟ್ ಇವಾಗ ತುಂಬ ಕಡಿಮೆ ಆಗಿದೆ. ಫೋಮ್ ಫಾರ್ಮುಲೇಷನ್ ಇಲ್ಲದಿದೆ. ಆಮೇಲೆ ಇದನ್ನು ಯಾವ್ಯಾವ ಸ್ಕಿನ್ ಟೈಪ್ದವರು ಯೂಸ್ ಮಾಡಬೇಕಂದ್ರೆ ಆಯಿಲಿ ಸ್ಕಿನ್, ಆ್ಯಕ್ನೆ ಪ್ರೋನ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ನಾರ್ಮಲ್ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್. ಸೊ ಪ್ರಾಕ್ಟಿಕಲಿ ಎಲ್ಲ ಸ್ಕಿನ್ ಟೈಪ್ದವರು ಕೂಡ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಡರ್ಮಟಾಲಜಿಸ್ಟ್ ಅವರೇ ಇದನ್ನು ಡಿಸೈನ್ ಮಾಡಿರೋದು. ಇಟ್ ಈಸ್ ಸೇಫ್ ಆ್ಯಂಡ್ ಎಫೆಕ್ಟಿವ್. ಆಮೇಲೆ ಇಟ್ ಈಸ್ ಫ್ರಾಗ್ರೆನ್ಸ್ ಫ್ರೀ. ಎಸ್, ದಟ್ಸ್ ಇಟ್. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ದಮ್. ಮತ್ತು ಇನ್ನೊಂದು, ಯಾವುದೇ ಪ್ರಾಡಕ್ಟನ್ನು ನಾನು ಏನಂತಾರೆ ಪ್ರಮೋಟ್ ಮಾಡ್ತಿಲ್ಲ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಮೈ ಆನೆಸ್ಟ್ ರಿವ್ಯೂ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪಾಂಡ್ಸ್ ಅವ್ರದ್ದು ಮಾಯಿಶ್ಚರೈಸರ್ ಹೈಡ್ರಾ ಮಿರಾಕಲ್ ಹೈಲುರಾನಿಕ್ ಸೂಪರ್ ಲೈಟ್ ಜೆಲ್ ಫಾರ್ ಆಯಿಲಿ ಆರ್ ಕಾಂಬಿನೇಷನ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ಇದನ್ನು ತರಿಸ್ಕೊಂಡಿದ್ದೀನಿ. ಅಫ್ಕೋರ್ಸ್ ಐ ಆಲ್ರೆಡಿ ಹ್ಯಾವ್ ದಿಸ್ ಸೆಟ್ ಆಫ್ ಇನ್ ಮಾಯಿಶ್ಚರೈಸರ್, ಬಟ್ ಸ್ಟಿಲ್ ನನಗೆ ವಿಂಟರಲ್ಲಿ ಇದು ತುಂಬ ಲೈಕ್ ಆಗುತ್ತೆ. ಆ ಕಾರಣಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಇಟ್ ಈಸ್ ಸೋ ಲೈಟ್ ವೇಟ್ ಆನ್ ದ ಸ್ಕಿನ್, ಬಟ್ ಇಟ್ ಬಿಕಮ್ಸ್ ಕ್ವೈಟ್ ಗ್ರೀಸಿ. ಬಟ್ ಮೇಕಪ್ ಎಲ್ಲ ಮಾಡಬೇಕಾದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ಡೈಲಿ ಯೂಸಿಗೆ, ರೆಗ್ಯುಲರ್ ಯೂಸಿಗೆ ನನಗಿದು ಇಷ್ಟ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಆಯಿಲಿ ಸ್ಕಿನ್ ಆರ್ ಕಾಂಬಿನೇಷನ್ ಸ್ಕಿನ್ ದೆನ್ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ನೆಕ್ಸ್ಟು ಒನ್ ಮೋರ್ ಪ್ಯಾಕೇಜಿಂಗ್ ಇದೆ. ಅದನ್ನು ಓಪನ್ ಮಾಡೋಣ. ಈ ಸರಿ ಏನು ಬೀಳಿದೆ ಇದ್ದರೆ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಫೌಂಡೇಶನ್ ಬ್ರಷ್. ಇದು ಮಾರ್ಸಿಂದ, ಬ್ರ್ಯಾಂಡ್ ನೇಮು ಮಾರ್ಸ್ ಅಂತ. ನಂದು ಫೌಂಡೇಶನ್ ಬ್ರಷ್ ಇದೆ, ಇದೆಲ್ಲ ಬ್ರಿಸ್ಟಲ್ಸ್ ಹೋಗ್ತಿದೆ ಇವಾಗ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೀನಿ. ಫ್ಲ್ಯಾಟ್ ಬ್ರಷ್ ಇದೆ ಇದು. ಫ್ಲ್ಯಾಟ್ ಬ್ರಷ್ ನನಗೆ ತುಂಬ ಇಷ್ಟ, ಅದಕ್ಕೆ ಅದರಿಂದ ಬ್ಲೆಂಡ್ ಮಾಡೋದು ತುಂಬ ಈಸಿ ಆಗುತ್ತೆ. ತುಂಬ ರಿಚ್ ಆಗಿ ಕಾಣಿಸುತ್ತೆ ನೋಡಲಿಕ್ಕೆ. ಇದು BRF03 ನಂಬರು ಕೊಟ್ಟಿದ್ದಾರೆ. ತುಂಬ ಸಾಫ್ಟ್ ಬ್ರಿಸ್ಟಲ್ಸ್ ಇದೆ ಮತ್ತು ದೊಡ್ಡದಾಗಿದೆ. ಕಂಪೇರ್ ಮಾಡಿದ್ರೆ ನಂದು ಮುಂಚೆ ಬ್ರಷ್ಗಿಂತ ತುಂಬ ದೊಡ್ಡದಾಗಿದೆ. ಸೊ ಅಪ್ಲೈ ಮಾಡೋದು ಈಸಿ ಆಗುತ್ತೆ. ಇದನ್ನು ನೀವು ಬ್ಲಷನ್ನು ಅಪ್ಲೈ ಮಾಡಲಿಕ್ಕೂ ಕೂಡ ಯೂಸ್ ಮಾಡ್ಬೋದು. ನೈಸ್, ನಂಗೆ ಇಷ್ಟ ಆಯಿತು. ಯೂಸ್ ಮಾಡಿದಾಗೆ ಗೊತ್ತಾಗೋದು ಏನೇ ಇದ್ರು, ಬಟ್ ಸದ್ಯಕ್ಕೆ ಗುಡ್. ಓಕೆ, ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸನ್ಸ್ಕ್ರೀನ್. ಸರಿ, ನಾನು ಸ್ವಲ್ಪ ಚೇಂಜ್ ಅಂದರೆ ಬೇರೆ ಕಂಪನಿಯವ್ರದ್ದು ಸನ್ಸ್ಕ್ರೀನನ್ನು ಆರ್ಡರ್ ಮಾಡಿದ್ದೀನಿ. ಇಟ್ ಈಸ್ ಫ್ರಮ್ ದ ಬ್ರ್ಯಾಂಡ್ ಡಿಕನ್ಸ್ಟ್ರಕ್ಟ್ ಹೈಲಿ ಎಫೆಕ್ಟಿವ್ ಯೆಟ್ ಜೆಂಟಲ್ ಅಂತ ಕೊಟ್ಟಿದ್ದಾರೆ.
ಇದು ಎಸ್ಪೆಷಲಿ ಮೇಡ್ ಫಾರ್ ಆಯಿಲಿ ಆರ್ ಕಾಂಬಿನೇಷನ್ ಸ್ಕಿನ್. ಸೊ ಅದಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದರೆ ಇದು ವೈಟ್ ಕಲರ್ ಕಾಸ್ಟ್ ಏನೂ ಬರೋದಿಲ್ಲ ಮತ್ತು ತುಂಬ ಲೈಟ್ ವೇಟ್ ಆಗಿದೆ ಸ್ಕಿನ್ ಮೇಲೆ ಅಂತ. ಸೊ ಐ ಗಾಟ್ ಇಟ್. ಲೈಟ್ ವೇಟ್ ಜೆಲ್ ಸನ್ಸ್ಕ್ರೀನ್, ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್, SPF 55+ ಇದೆ, PA+++, I don't know what it is, and it is for all skin types, so everybody can use it. It prevents tanning and sun related aging and non-oily absorption with no white cast. This is the main reason I got it. ಮುಂಚೆ ಯೂಸ್ ಮಾಡ್ತಿರೋದು ಡರ್ಮಾಕೋರ್ದು ಕೂಡ ತುಂಬಾ ಚೆನ್ನಾಗಿದೆ, ವೆರಿ ಲೈಟ್ ವೆಯ್ಟ್. ಸೊ ಸುಮ್ಮನೆ ಟ್ರೈ ಮಾಡಿದ್ರಾಯ್ತು ಅಂತ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಿನಿಮಲಿಸ್ಟ್ ಅವ್ರದ್ದು. ಇಟ್ ಈಸ್ ಅ ಸಿರಮ್. ಇಟ್ ರೆಗ್ಯುಲೇಟ್ಸ್ ಸೆಬಮ್ ಆ್ಯಂಡ್ ಈವನ್ ಸ್ಟೋನ್ ಫಾರ್ ಆಕ್ನೆ ಪ್ರಾನ್ ಆ್ಯಂಡ್ ಆಯಿಲಿ ಸ್ಕಿನ್ ಇದೆ ಇದು. ಸೊ ನೋಡೋಣ, ಟ್ರೈ ಮಾಡಿದ್ರಾಯ್ತು ಅಂತ ತರಿಸ್ಕೊಂಡಿದ್ದೀನಿ. ಸ್ಮಾಲ್ ಪ್ಯಾಕೇಜಿಂಗ್. This is how it looks. Okay, this is from the brand Faces Canada. It is Ultimate Pro Intense Gel Kajal. Okay, ಈ ಕಾಜಲನ್ನು ನಾನು ಒಬ್ಬ ಯೂಟ್ಯೂಬರ್ ಯೂಸ್ ಮಾಡೋದನ್ನು ನೋಡಿದ್ದೆ. ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಮತ್ತು ಏನಾದರೂ ಐ ಮೇಕಪ್ ಎಲ್ಲ ಮಾಡಬೇಕಂದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ನೀವು ಮೇಲ್ಗಡೆನೂ ಯೂಸ್ ಮಾಡ್ಬೋದು, ಲೈಕ್ ಐಲೈನರ್, ಮತ್ತು ಈ ಥರ ಕೆಳಗಡೆನೂ ಯೂಸ್ ಮಾಡ್ಬೋದು ಲೈಕ್ ಕಾಜಲ್. ಆಮೇಲೆ ಮೇಲ್ಗಡೆ ಐ ಶಾಡೋ ಥರನೂ ಕೂಡ ಯೂಸ್ ಮಾಡ್ಬೋದು. ಇಟ್ ಕೇಮ್ ವಿತ್ ಅ ಶಾರ್ಪ್ನರ್. ಓಕೆ, ದಿಸ್ ಈಸ್ ದ ಕಾಜಲ್. ಈ ಥರ ಇದೆ ಟಿಪ್ಪು. ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಡಾರ್ಕ್. ಆಮೇಲೆ ಈ ಕಡೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನೀವು ಈ ಥರ ಬ್ಲೆಂಡ್ ಮಾಡ್ಕೋಬೋದು. ಆಗಿಂದಾಗಲೇ ಈ ಥರ ಬ್ಲೆಂಡ್ ಮಾಡಿದ್ರೆ ಬ್ಲೆಂಡ್ ಆಗುತ್ತೆ, ಆಮೇಲೆ ಏನಾದರೂ ಮಾಡೋಕ್ಕೋದ್ರೆ ಆಗಲ್ಲ. ಓಕೆ, ಸೊ ಈ ಕಡೆ ಇನ್ನೊಂದು ಲೈನ್ ಹಾಕೋಣ. ಅದು ಎಷ್ಟೊತ್ತವರೆಗೆ ಇರುತ್ತೆ ನೋಡೋಕ್ಕೆ ಬರುತ್ತೆ, ಆಮೇಲೆ ಚೆಕ್ ಮಾಡೋಣ. ಅಪ್ಲೈ ಮಾಡಿ ನೋಡಲ. ಓಕೆ, ವೈಟ್ ಕಣ್ಣಿಗೆ ಹಾಕೋಣ. ನನಗೆ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒನ್ ಮೋರ್ ಲಿಪ್ಸ್ಟಿಕ್. ಇದು ಸುಮ್ಮನೆ ಏನೋ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ತಿದ್ದೆ. ಆ ಟೈಮಲ್ಲಿ ಯಾರು ಅಪ್ಲೈ ಮಾಡಿದ್ದು ಒಂದು ಶಾರ್ಟ್ಸ್ ಬಂತು, ಕಲರ್ ತುಂಬ ಲೈಕ್ ಆಯಿತು. ಸೊ ಅದಕ್ಕೆ ಆರ್ಡರ್ ಮಾಡಿದ್ದೀನಿ. ಇದು ಕೂಡ ಒಂದು ನ್ಯೂಡ್ ಕಲರ್, ಪಿಂಕ್ ಕಲರ್ ನ್ಯೂಡ್ ಇದೆ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಲೆಟ್ಸ್ ಓಪನ್ ಇಟ್. ಫೇಸಸ್ ಕೆನಡಾ ಕಂಫಿ ಮ್ಯಾಟ್ ರೇಂಜಲ್ಲಿದೆ. ಓಕೆ, ಇದು ಶೇಡ್ ಯಾವುದಂದರೆ ಇದ್ರ ಮೇಲೆ ಬರದೇ ಇಲ್ಲ. ಓಕೆ, ಮೊಬೈಲ್ ನೋಡಿ ಹೇಳ್ತೀನಿ ಆಯಿತಾ. ಗಿವ್ ಮಿ 2 minutes. ಓಕೆ, ಫೇಸಸ್ ಕೆನಡಾ ಕಂಫಿ ಮ್ಯಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ನೋಟ್ ಟು ಸೆಲ್ಫ್ ಶೇಡ್ ನಂಬರ್ 07 ಅಲ್ಲಿದೆ. ಇಟ್ ಗಿವ್ಸ್ no dry lips. It has almond oil and it is alcohol free. It gives a matte finish. It is in liquid formulation, paraben free, and it is transfer proof. Okay, they have 16 unbeatable shades: browns, pinks, plums, nudes and plums, reds. ಸೊ ನಾನು ಆರ್ಡರ್ ಮಾಡಿರೋದು ಇಟ್ ಕಮ್ಸ್ ಅಂಡರ್ ಬ್ರೌನ್ಸ್. ಇಲ್ಲಿ ಇದ್ರ ಪಕ್ಕನೇ ಅಪ್ಲೈ ಮಾಡಿಬಿಡ್ತೀನಿ. ವಾವ್, ಇಟ್ ಲುಕ್ಸ್ ಸಮಥಿಂಗ್ ಸಿಮಿಲರ್ ಟು ಮೈ ಲಿಪ್ ಶೇಡ್ ಓನ್ಲಿ, ರೈಟ್? ಅಪ್ಲೈ ಮಾಡಲಾ? ಹೇಗೆ ಕಾಣಿಸುತ್ತೆ ನೋಡೋಣ. ಐ ಜಸ್ಟ್ ಕಾಂಟ್ ಡು ಇಟ್.
ಚೆನ್ನಾಗಿ ಕಾಣಿಸ್ತಿದೆ. ಯಾವುದೇ ಯಾವುದೇ ಲಿಕ್ವಿಡ್ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡಿದ್ರು ಕೂಡ ಅದನ್ನು ಅಲ್ಲೇ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಬೇಕು. ಓಕೆ, ಸೊ ಇದು ಟ್ರಾನ್ಸ್ಫರ್ ಪ್ರೂಫ್ ಇದೇನೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡೋಣ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಮುಂಚೆ ಒಂದು ಟ್ರೈ ಮಾಡಿದ್ವಲ್ಲ, ಲೆಟ್ಸ್ ಸಿ ಇಫ್ ದಿಸ್ ಈಸ್ ಟ್ರಾನ್ಸ್ಫರ್ ಪ್ರೂಫ್ ಆರ್ ನಾಟ್. ಓಕೆ, ಲೆಟ್ ಮಿ ಟ್ರೈ ವಿತ್ ದಿಸ್ ಒನ್ ಬಿಕಾಸ್ ಈ ಫಿಂಗರಿಗೆ ಆಲ್ರೆಡಿ ಲಿಪ್ ಟಿಂಟ್ ಇದೆ, ಅದಕ್ಕೆ ಸಿ there is no color. And about this eyeliner, okay, this one also not leaving any tint, smudge proof, very nice. ಇದು ಇನ್ನೂ ಡ್ರೈ ಆಗಬೇಕು. ಓಕೆನಾ, ಅಲ್ಲಿವರೆಗೂ ಇಷ್ಟೆಲ್ಲ ಖರೀದಿ ಮಾಡಿದ್ದಕ್ಕೆ ಅವರು ಒಂದು ಲಿಪ್ಸ್ಟಿಕ್ಕನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಇದು ನನ್ನ ಸ್ಕಿನ್ ಟೋನಿಗೆ ಸೂಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇರೆ ಕಲರ್ ಜೊತೆಗೆ ಮ್ಯಾಚ್ ಮಾಡಿ ಯೂಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇದನ್ನು ಕೂಡ ಇಲ್ಲೇ ಯೂಸ್ ಮಾಡ್ತೀನಿ. ವಾವ್, ದಿಸ್ ಈಸ್ ಆಲ್ಸೋ ವೆರಿ ಗುಡ್. ಇವಾಗ ನೋಡಿ ಎಲ್ಲ ಡ್ರೈ ಆಗ್ತಿದೆ, ಮ್ಯಾಟ್ ಫಿನಿಶ್ ಬಂತು ಲಿಪ್ಸ್ಟಿಕ್ಕು. ಹ್ಯಾಪಿ ಪಪ್ಪಿ. ಇದು ಶೇಡ್ ಯಾವುದಂದರೆ ದಿಸ್ ಒನ್ ಈಸ್ ಮೇಡ್ ಇನ್ ಜರ್ಮನಿ. ಶೇಡ್ ಕಲರೇ ಗೊತ್ತಿಲ್ಲ. ಇಟ್ ಈಸ್ ಪ್ಯಾರಾಬಿನ್ ಫ್ರೀ. ಇಟ್ ಲಾಸ್ಟ್ಸ್ ಅಪ್ ಟು 9 hours. It is smudge proof. So what is that? You don't need any touch up once you use it, and it has primer inside for a creaseless matte finish and silky smooth application, and it is comfortable on the lips, and it has unique feather light formula. It is cruelty free and it has 0 preservatives inside. And this one is under wines category. They have browns, pines, reds, pinks and nudes. And I don't know what is the lip shade for this one because they did not mention anything on top of the lipstick. Since it is a free product, I can't even open in the mobile also. I think this one is Wild Orchid, I don't know what it is. Wild Orchid or Boysenberry. You can see here there are shades, different shades. Either it is this one or the last one. Okay, well, these are the products that I got. Now let's check this one. You can see here it is transfer proof, and this one inu dry agbeku. So these are the products that I got from Nykaa. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸಿಂದು ರಿವ್ಯೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಗೆಟ್ ದಟ್ ಒನ್ ಆ್ಯಂಡ್ ಗಿವ್ ರಿವ್ಯೂ ಆನ್ ದಟ್ ಪ್ರಾಡಕ್ಟ್. ಆನೆಸ್ಟ್ ರಿವ್ಯೂ obviously. Well, this is it. Thank you so much for watching and see you all in my next video. Until then, bye bye.